ಕೀರ್ತಿಯ ದಾಂಪತ್ಯ ಜೀವನ ಮುರಿದು ಬೀಳಲು ತಂದೆಯೇ ಕಾರಣ ಚರ್ಚಿಸಿ. 4 ಹೆಣ್ಣು 2 ಗಂಡು ಮಕ್ಕಳಲ್ಲಿ ಹಿರಿಯವಳೇ ಕೀರ್ತಿ. ಡಿಗ್ರಿ ಮುಗಿಸಿ BEd ಮುಗಿಸಿದ್ದಳು. ಇತ್ತ ನೌಕರಿಯೂ ಸಿಗದೆ ಅತ್ತ ಕಂಕಣವೂ ಕೂಡಿ ಬಂದಿರಲಿಲ್ಲ. ಆಕೆಯ ಹಿಂದೆಯೇ ತುಂಬ ಚಲುವೆ ಆದ ಸ್ವರ್ಣಾಳು ಸಿದ್ಧಳಿದ್ದಳು. ಆದರೆ ಅಪ್ಪನೋ ವಿಪರೀತ ಬೇಜವಾಬ್ದಾರಿಯ ಮನುಷ್ಯ. ಜೊತೆಗೆ ಜಿಪುಣತನವೂ ಅಂಟಿಕೊಂಡಿತ್ತು. ಕೀರ್ತಿಯನ್ನು ಮೆಚ್ಚಿ ವರದಕ್ಷಿಣೆಯನ್ನು ತಿರಸ್ಕರಿಸಿ ಮಹೇಶನು ಮದುವೆಯಾದನು. ಮದುವೆಯಾದ 6 ತಿಂಗಳಿಗೆ ಕೀರ್ತಿಗೆ ಟೀಚರ್ ಕೆಲಸ ಸಿಕ್ಕಿತು. ಕೀರ್ತಿಗೆ ಕೆಲಸ ಸಿಕ್ಕ ನಂತರ ಬದುಕು ಸುಂದರವಾಗಿತ್ತು. ವಾರಕ್ಕೆ 2-3 ಸಲ ಅವರನ್ನು ಮನೆಗೆ ಊಟಕ್ಕೆ ಕರೆದೊಯ್ಯುತ್ತಾ ತನ್ನ 100 ತಾಪತ್ರಯಗಳ ತರಲೆ ಮಾಡುತ್ತಾ ಹಣ ಕೇಳತೊಡಗಿದ ಅಪ್ಪ. 3ನೇ ವರ್ಷಕ್ಕೆ ಕೀರ್ತಿಗೆ ಗದುಗಿಗೆ ವರ್ಗವಾದಾಗ ನಿಜಕ್ಕೂ ಕಂಗಾಲಾಗಿದ್ದಳು. ಕೀರ್ತಿ ಗದುಗಿಗೆ ಹೋದ ನಂತರ ಒಂಟಿಯಾಗಿದ್ದ ಅಳಿಯನಿಗೆ ಮಾವನ ಮನೆಯ ಉಪಚಾರ ಜೋರಾಗಿತ್ತು. ಮಹೇಶನ ಹೊಟ್ಟೆ ತಣಿಸುವ ನೆಪದಲ್ಲಿ ಅವನ ಹಿಂದೆ ಮುಂದೆ ಓಡಾಡುತ್ತಾ ಕಣ್ಮನಗಳನ್ನು ತಣಿಸುತ್ತಿದ್ದಳು ಸ್ವರ್ಣ. ಅರಿತೂ ಅರಿಯದಂತಿದ್ದ ಅಪ್ಪ ಅಮ್ಮ ಪರೋಕ್ಷವಾಗಿ ಅವರಿಗೆ ಪ್ರೋತ್ಸಾಹಿಸಿದರು. ಅಪ್ಪನ ಜಿಪುಣತನ, ಲೆಕ್ಕಾಚಾರದ ಬುದ್ಧಿ ಗರಿಬಿಚ್ಚಿತ್ತು. ಒಂದು ಮದುವೆಯ ಖರ್ಚು ಉಳಿಸುವ ದುರಾಸೆಯ ಸಡಗರದಲ್ಲಿ ಕೀರ್ತಿಯ ಬಾಳಿಗೆ ತಾನೇ ಮುಳ್ಳಾದ.